ಕೋಲಾರ ಅಷ್ಟೇ ಅಲ್ಲ, ಯಾದಗಿರಿಯಲ್ಲೂ ಕೂಡ ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದಾಗಿದೆ. ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಯದು, ಅಲ್ಲೂ ಸ್ಕ್ಯಾನಿಂಗ್, ಉಚಿತ ಸ್ಕ್ಯಾನಿಂಗ್ ಬಂದ್. ಉಚಿತ ಸಿಟಿ ಸ್ಕ್ಯಾನ್ ಬಂದ್ ಆಗಿರೋದ್ರಿಂದಾಗಿ ಪರದಾಡ್ತಿದ್ದಾರೆ ರೋಗಿಗಳು. ಇಲ್ಲೂ ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಕೃಷ್ಣಾ ಕಂಪನಿ. 3 ವರ್ಷಗಳಿಂದ ಈ ಕಂಪನಿಗೆ 145 ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಹೀಗಾಗಿ ಬಾಕಿ ಹಣ ಕೊಡೋವರೆಗೂ ಕೂಡ ನಾವು ಫ್ರೀ ವ್ಯವಸ್ಥೆ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಸಿಬ್ಬಂದಿ ಹೇಳ್ತಿದ್ದಾರೆ. ಸಿಟಿ ಸ್ಕ್ಯಾನ್ ಉಚಿತವಾಗಿ ಕೊಡ್ತಾ ಇದ್ದಂತಹ ವ್ಯವಸ್ಥೆ ಬಂದ್ ಆಗಿರೋದ್ರಿಂದ ರೋಗಿಗಳು ವಾಪಸ್ ಹೋಗ್ತಿದ್ದಾರೆ. ಇನ್ನೊಬ್ಬರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಹಾಗಾಗಿ ಅಡ್ಮಿಟ್ ಮಾಡಿದರು. ಸಿಟಿ ಸ್ಕ್ಯಾನ್ ರೆಫರ್ ಮಾಡಿದರು. ಇಲ್ಲಿ ಬಂದು ಅಡ್ಮಿಟ್ ಮಾಡಿದಾಗ ಸಿಟಿ ಸ್ಕ್ಯಾನು ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ, ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಅವರೇನೋ ಗೌರ್ಮೆಂಟ್ ಜೊತೆ ಟೈಅಪ್ ಇದೆ ಅಂತೆ, ಕಾಂಟ್ರಾಕ್ಟಲ್ಲಿ ಟೈಅಪ್ ಇದೆ ಅಂತೆ, ಏಜೆನ್ಸಿಯಲ್ಲಿ ಟೈಅಪ್ ನಡೆಸೋದ್ರಿಂದ ಒಂದು 100 ಕೋಟಿ ಇವರಿಗೆ ಒಂದು ಬ್ಯಾಲೆನ್ಸ್ ಪೆಂಡಿಂಗ್ ಇದೆ ಅಂತೆ, ಹಾಗಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಅಡ್ಮಿಟ್ ಮಾಡಿರ್ತಕ್ಕಂಥ ಸ್ನೇಹಿತನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅಂದರೆ ಸಿಟಿ ಸ್ಕ್ಯಾನ್ ಮಾಡಿಸ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ಒಂದು ಅನಿವಾರ್ಯತೆ ಮಧ್ಯೆ ಇವರು ತಮ್ಮ ಒಂದು ಕಚ್ಚಾಟದಲ್ಲಿ ಈಗ ಒಂದು ಪೇಷಂಟಿನ ಗತಿ ಏನು, ಯಾವ ರೀತಿಯಾಗಿ ಇದಕ್ಕೊಂದು ಸಜೆಷನ್ ಅಂತಕ್ಕಂಥದ್ದು ಈಗ ನಾವು ಅವ್ರಿಗೆ ಕೇಳಿದರೆ ಇಲ್ಲ ಬಂದಾಗಿದೆ 2 ದಿನದಿಂದ ಅಂತ ಹೇಳ್ತಾ ಇದ್ದಾರೆ. 4,000ಗೆ 8,000 ಆಗುತ್ತೆ, ಹೊರಗಡೆ ಮಾಡೋದ್ರಿಂದ ಜಾಸ್ತಿ ಅಮೌಂಟ್ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸರ್ಕಾರದಿಂದ ಉಚಿತವಾಗಿರ್ತದೆ, ಇಂತಿಷ್ಟು ಕೆಲವೊಂದಿಷ್ಟು ಫೀಸ್ ಇರುತ್ತೆ, ಕಡಿಮೆ ದರದಲ್ಲಿ. ಹಾಗಾಗಿ ಈ ಒಂದು ಹಾಸ್ಪಿಟ್ಲಿಗೆ ಬಂದು ಸಿಟಿ ಸ್ಕ್ಯಾನ್ ಮಾಡಿಸ್ತಕ್ಕಂಥ ಒಂದು ಅನಿವಾರ್ಯತೆಯಿಂದ ಬಂದಿದ್ದಾರೆ. ಈ ಥರ ಜನರ ಕಷ್ಟಗಳನ್ನು, ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗಿರ್ತಕ್ಕಂಥ ಸರ್ಕಾರನೇ ಈ ರೀತಿ ಮಾಡಿದಾಗ ಜನರಿಗೆ ಯಾರು ಪರಿಹಾರ ಕೊಡ್ತಕ್ಕಂಥದ್ದು ಕೆಲಸ ಅಂತ ಕೂಡಲೇ ಆರೋಗ್ಯ ಇಲಾಖೆಯವರಿಗೆ, ಆರೋಗ್ಯ ಸಚಿವರಿಗೆ, ಇಲ್ಲಿರ್ತಕ್ಕಂಥ ಏನು ಸರ್ಜನ್ ಏನು ಇದ್ದಾರಲ್ಲ ಅವರಿಗೆ ಎಲ್ಲರಿಗೂ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಈ ಬಗ್ಗೆ ಮಾತನಾಡೋದಕ್ಕೆ ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ರಿಜ್ವಾನ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್, ಈ ರೀತಿಯಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ನಿಲ್ಲಿಸ್ಬಿಟ್ರೆ ಬಡ ರೋಗಿಗಳು ಏನ್ ಮಾಡಬೇಕು? ಏನ್ ವ್ಯವಸ್ಥೆ ಆಗ್ತಾ ಇದೆ ಈಗ ಆಸ್ಪತ್ರೆಯಲ್ಲಿ? ಇಲ್ಲ ನೋಡಿ, ನಮ್ದು ಜಿಲ್ಲಾ ಆಸ್ಪತ್ರೆ 2 ವಿಂಗಡೆ ಇದೆ, 2 ಪಾರ್ಟ್ಸ್ ಇದೆ. ಒಂದು ಟೌನ್ ನಲ್ಲಿ MCH ಅಂದ್ರೆ ಆಬ್ಸ್ಟೆಟಿಕ್ಸ್ ಗೈನಿ ಮತ್ತೆ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ರನ್ ಆಗ್ಬೋದು. ಅಲ್ಲಿ ನಮ್ದು ಇದು ಕೃಷ್ಣಾ ಡಯಾಗ್ನೋಸ್ಟಿಕ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸಿಟಿ ಸ್ಕ್ಯಾನ್ ಸೆಂಟರ್ ಇದೆ. ಆಮೇಲೆ ಮೇನ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಮೇನ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಹೊಸ ಬಿಲ್ಡಿಂಗ್, ಅದು 8 ಕಿಲೋಮೀಟರ್ಸ್ ಫ್ರಮ್ ದ ಟೌನ್ ಅಲ್ಲಿದೆ. ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ರನ್ ಆಗೋದು. ಅಲ್ಲಿ ಕಾಲೇಜ್ ಕಡೆಯಿಂದ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಡೆಯಿಂದ ಇನ್ನೊಂದು ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ರನ್ ಆಗ್ತಾ ಇದೆ. ಈಗ ಮೆಡಿಸಿನ್, ಆರ್ಥೋಪೆಡಿಕ್ಸ್ ಮತ್ತೆ ENT ಡಿಪಾರ್ಟ್ಮೆಂಟ್ಸ್ ಅವರೆಲ್ಲ ಏನ್ ರೆಫರ್ ಮಾಡ್ತಾರಲ್ಲ ಸಿಟಿ ಸ್ಕ್ಯಾನ್ಗೋಸ್ಕರ, ನಾವು ಆಬ್ಸ್ಟೆಟಿಕ್ಸ್ ಗೈನಿ ಪ್ರೆಗ್ನೆಂಟ್ ವುಮೆನ್ ಮತ್ತೆ ಮಕ್ಕಳಿಗೆ ನಾವು ಸಿಟಿ ಸ್ಕ್ಯಾನ್ ಅಷ್ಟು ಬರೆಯೋದಿಲ್ಲ. ಆಬ್ಸ್ಟೆಟಿಕ್ಸ್ ಗೈನಿ ಅಂತೂ ಸಿಟಿ ಸ್ಕ್ಯಾನ್ ಮಾಡೋದೇ ಇಲ್ಲ, ಮಾಡಿಸೋದೇ ಇಲ್ಲ. ಸೊ ನಮಗ್ ಬರುವಂತ ಪೇಷಂಟ್ ಸಿಟಿ ಸ್ಕ್ಯಾನಿಗೆ ಇಲ್ಲಿ ಹಳೆ ಹಾಸ್ಪಿಟ್ಲಿಗೆ ಅಲ್ಲಿಂದ ರೆಫರ್ ಆಗಿ 8 ಕಿಲೋಮೀಟರ್ಸ್ ಅಲ್ಲಿಂದ ಡಾಕ್ಟರ್ ಬರೆದ ಮೇಲೆ 8 ಕಿಲೋಮೀಟರ್ಸ್ ಇಲ್ಲಿ ಬರ್ತಾರೆ ಹಳೆ ಹಾಸ್ಪಿಟ್ಲಿಗೆ. ಈಗ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನೋ ಪ್ರಾಬ್ಲಮ್ ಆಗೋದ್ರಿಂದ ಅವ್ರ ಡಿಸಿಷನ್, ಅವ್ರ ಪ್ರೈವೇಟ್ ಆರ್ಗನೈಸೇಷನ್ ಅವರು ಸ್ಟಾಪ್ ಮಾಡಿ ನಿಲ್ಸಿದ್ದಾರೆ. ಬಟ್ ನಾವೇನ್ ಮಾಡ್ಬೇಕು, ಪೇಷಂಟಿಗೆ ಪ್ರಾಬ್ಲಮ್ ಆಗ್ಬಾರ್ದಂತ ನಮ್ದು ಅಲ್ಲೇ ಹೊಸ ಹಾಸ್ಪಿಟಲ್ ನಲ್ಲೇ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ರನ್ ಆಗ್ತಾ ಇದೆ ವಿತ್ 3 ಅಸಿಸ್ಟೆಂಟ್ ಪ್ರೊಫೆಸರ್ಸ್, 1 HOD. ಅಲ್ಲಿ ಫ್ರೀ ಇದೆಯಾ? ಅಲ್ಲಿ ಮಿನಿಮಮ್ ಚಾರ್ಜಸ್ ಇದೆ. ಇಟ್ ಇಸ್ ನಾಟ್ ಲೈಕ್ ಈಗ ಹೊರಗಡೆ ಏನು 4,000 ಆಗುತ್ತೆ ಅಲ್ಲ, ನಮ್ಮಲ್ಲಿ ಇಮ್ಸ್ ಅಲ್ಲಿ 500 rupees ಫಾರ್ 1 ಪಾರ್ಟ್ ಸ್ಕ್ಯಾನ್. ದಟ್ ಇಸ್ ಆಟೋನಮಸ್ ಬಾಡಿ, ಅವರು ಮಿನಿಮಲ್ ಚಾರ್ಜಸ್ ನಲ್ಲಿ ಮಾಡ್ತಾರೆ. ಸೊ ಅದರಿಂದ ಪೇಷಂಟ್ಸ್ ಗೆ 8 ಕಿಲೋಮೀಟರ್ಸ್ ರನ್ ಹಾಕಿ ಬಂದು ಮಾಡೋದ್ ಬೇಕಾಗಿಲ್ಲ. ಅಂಡ್ ಆಕ್ಸಿಡೆಂಟ್ ಕೇಸಸ್, ಟ್ರಾಮಾ ಕೇಸಸ್ ಏನ್ ಬರ್ತವೆ ಅಲ್ಲಿಂದ ಇಲ್ಲಿ ಬರೋದು ಕಷ್ಟ ಆಗುತ್ತೆ ಅಂತಾನೆ ಅಲ್ಲೇ ನಾವು ಯಾವ್ದು ಸರ್ವಿಸಸ್ ನಾವು ನಿಲ್ಸಲಿಲ್ಲ, ಅದೇ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್.